ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ. ಆಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಶತವಾಹನರ ಬಗ್ಗೆ ನೋಡೋಣ. ಶತವಾಹನರು ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 225ರವರೆಗೆ ಇವರ ಆಳ್ವಿಕೆ ಕಂಡುಬರ್ತದೆ. ಈ ಶತವಾಹನರ ಸ್ಥಾಪಕ ಯಾರಪ್ಪ ಅಂತಂದರೆ ಸಿಮ್ಮುಖ ಆಗಿರ್ತಾನೆ. ಇವರ ರಾಜ್ಯ ಲಾಂಛನ ಯಾವುದಾಗಿರ್ತದೆ ಅಂದರೆ ವರ್ಣವಾಗಿರ್ತದೆ. ಅದೇ ರೀತಿಯಾಗಿ ಇವರ ರಾಜಧಾನಿ ಮೊದಲ ರಾಜಧಾನಿಯಾಗಿ ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಆಗಿರುತ್ತದೆ. ಅದೇ ರೀತಿಯಾಗಿ ಇವರ ಕಾಯಂ ರಾಜಧಾನಿಯಾಗಿ ಮಹಾರಾಷ್ಟ್ರದ ಗೋದಾವರಿ ನದಿಯ ದಡದ ಮೇಲಿರುವ ಪ್ರತಿಷ್ಠಾನ ಅಥವಾ ಪೈಠಣವಾಗಿರುತ್ತದೆ. ಇವರ ರಾಜಧಾನಿ ಕಾಯಂ ರಾಜಧಾನಿ ಆಗಿರ್ತದೆ. ಇವತ್ತು ಶತವಾಹನರು ಅನುಸರಿಸುವ ಧರ್ಮಗಳು ಯಾವ್ಯಾವಪ್ಪ ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಆಗಿರ್ತದೆ. ಶತವಾಹನರು ಬಳಸುವ ಭಾಷೆ ಯಾವುದಪ್ಪ ಅಂದರೆ ಪ್ರಾಕೃತ ಭಾಷೆಯಾಗಿರ್ತದೆ. ಶತವಾಹನರ ಪ್ರಸಿದ್ಧ ಅರಸ ಯಾರಪ್ಪ ಅಂತಂದರೆ ಗೌತಮಿ ಪುತ್ರ ಸತಾಕರ್ಣಿ. ಅದೇ ರೀತಿಯಾಗಿ ಕೊನೆಯ ಅರಸ ಯಾರಾಗಿರ್ತಾರ ಯಜ್ಞಶ್ರೀ ಶಾತಕರ್ಣಿ ಆಗಿರ್ತಾನೆ. ನಾನು ಈ ಶತವಾಹನರ ಬಗ್ಗೆ ಹೇಳ್ಬೇಕಾದಾಗ ಒಬ್ಬೊಬ್ಬರ ಬಗ್ಗೆ ಒಂದೊಂದು ವಿಡಿಯೋ ಮಾಡ್ಕೊಂತ ಹೋಗ್ತೀನಿ. ಮೊದಲದಾಗಿ ಶಿವಮೊಗ್ಗನ ಬಗ್ಗೆ ಚರ್ಚೆ ಮಾಡೋಣ. ತದನಂತರ ನೆಕ್ಸ್ಟ್ ಬರುವ ರಾಜರ ಬಗ್ಗೆ ಚರ್ಚೆ ಮಾಡ್ಕೊಂತ ಹೋಗೋಣ. ಸಿಮ್ಮುಖನು ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಪೂರ್ವ 212ರವರೆಗೆ ಇವನ ಆಳ್ವಿಕೆ ಕಂಡುಬರ್ತದ. ಇವನು ಶತವಾಹನರ ಸ್ಥಾಪಕನಾಗಿರ್ತಾನೆ. ಈತನು ತನ್ನ ಗುರುವಾದ ಕುಂದಾಚಾರ್ಯರ ಮಾರ್ಗದರ್ಶನದಿಂದ ಶತವಾಹನ ಎಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇವನು ಮೌರ್ಯರು, ಶೃಂಗರು, ಕಣ್ವರನ್ನು ಅವನತಿಯ ಹಾದಿಗೆ ದೂಡಿ ಸ್ವತಂತ್ರನಾದನು. ಕಣ್ವರ ಕೊನೆಯ ದೊರೆಯಾದ ಸುಶರ್ಮನನ್ನು ಕೊಂದು ಪ್ರತಿಷ್ಠಾನವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ತದನಂತರ ನಾಗನಿಕಳು ರಚಿಸಿದ ನಾನಾಗಢ ಶಾಸನದಲ್ಲಿ ಸಿಮ್ಮುಖನು ಅದ್ವಿತೀಯ ಎಂದು ವರ್ಣಿಸಲಾಗಿದೆ. ಅದೇ ರೀತಿಯಾಗಿ ಗೌತಮಿ ಬಾಲಶ್ರೀಯು ರಚಿಸಿದ ನಾಸಿಕಾ ಶಾಸನದಲ್ಲಿ ಇವನನ್ನು ರಾಯಸಿಮ್ಮುಖ ಎಂದು ವರ್ಣಿಸಲಾಗಿದೆ. ಇವನು ತನ್ನ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮಕ್ಕೆ ಒಲವು ತೋರಿದನು. ಇವನ ನಂತರ ಇವನ ಸಹೋದರರಾದ ಕೃಷ್ಣ ಅಥವಾ ಕನ್ನ ಆಡಳಿತಕ್ಕೆ ಬಂದನು. ಅದೇ ರೀತಿಯಾಗಿ ಶತವಾಹನರ ವಿಶೇಷತೆಗಳ ಬಗ್ಗೆ ನೋಡೋದಾದರೆ ಇವರು ಮೊದಲು ಮೌರ್ಯ ಮನೆತನದ ಸಾಮಂತರಾಗಿದ್ದರು. ನಂತರ ದಕ್ಷಿಣ ಭಾರತದಲ್ಲಿ ಸ್ವತಂತ್ರರಾಗಿ ರಾಜ್ಯ ಮನೆತನವನ್ನು ಸ್ಥಾಪಿಸಿದರು. ಶತವಾಹನರ ಮನೆತನವು 460 ವರ್ಷಗಳ ಕಾಲ 30 ಜನ ಅರಸರು ಆಳ್ವಿಕೆ ಮಾಡಿದರು. ಅದಕ್ಕಾಗಿ ಇದನ್ನು ಬೃಹತ್ ಸಾಮ್ರಾಜ್ಯ ಅಂತೇಳಿ ಕರೀತಾರೆ. ಈ ಶತವಾಹನರ ಮೂಲ ಅಂತ ನಾವು ನೋಡೋದಾದರೆ ಇವರ ಮೂಲ ಎಲ್ಲಿಂದ ಬಂತಪ್ಪ ಅಂತ ನೋಡೋದಾದರೆ ಹಿರೇ ಅಡಗಲಿ ಶಾಸನದ ಪ್ರಕಾರ ಶಾತವಾಹನರು ಬಳ್ಳಾರಿಯ ಶಾತ ಅನ್ನಿರಾಟ್ಟಿಯ ಗ್ರಾಮದವರೆಂದು ತಿಳಿದುಬರುತ್ತದೆ. ಅದೇ ರೀತಿಯಾಗಿ ಅಶೋಕನ 12ನೇ ಬಂಡೆಗಳು ಶಾಸನದ ಪ್ರಕಾರ ಶತವಾಹನರನ್ನು ಆಂಧ್ರ ಭಕ್ತರು ಅಂತೇಳಿ ಕರೆತಿದ್ರು. ಅದೇ ರೀತಿಯಾಗಿ ನೇಗಿಲಿನಿಂದ ಶತವಾಹನರು ಕರ್ನಾಟಕಕ್ಕೆ ಬಂದರು ಅಂತೇಳಿ ಪರಿಚಯವಾದರು ಅಂತ ಹೇಳಿದವರು ಯಾರಪ್ಪ ಅಂತಂದರೆ R.G. ಭಂಡಾರಕರವರು. ಶತವಾಹನರು ಎಂದರೆ ವೇಗವಾಗಿ ಚಲಿಸುವ ಕುದುರೆ ಎಂದರ್ಥ. ಶಾತಕರ್ಣಿ ಎಂದರೆ ಅತ್ಯಂತ ಚುರುಕಾದ ಕಿವಿ ಉಳ್ಳವ ಎಂದರ್ಥ. ಅದೇ ರೀತಿಯಾಗಿ ನೆಕ್ಸ್ಟ್ ಬರುವ ಅರಸ ಯಾರಪ್ಪ ಅಂತಂದರೆ ಕೃಷ್ಣ ಅಥವಾ ಕನ್ನನ ಬಗ್ಗೆ ಸ್ವಲ್ಪ ನೋಡಿಬಿಡೋಣ. ಕೃಷ್ಣನು ಕ್ರಿಸ್ತಪೂರ್ವ 212ರಿಂದ ಕ್ರಿಸ್ತಪೂರ್ವ 195ರಲ್ಲಿ ವರೆಗೆ ಇವನು ಆಳ್ವಿಕೆ ಮಾಡ್ತಾನೆ. ಇವನು ಸಿಮ್ಮುಖನ ನಂತರ ಆಳ್ವಿಕೆ ಮಾಡಿದನು. ಇವನು ತನ್ನ ಸಾಮ್ರಾಜ್ಯವನ್ನು ನಾಸಿಕವರೆಗೂ ವಿಸ್ತರಿಸಿದನು. ಇವನು ನಾಸಿಕದಲ್ಲಿ ಒಂದು ದೊಡ್ಡ ಬೌದ್ಧ ವಿಹಾರವನ್ನು ನಿರ್ಮಿಸಿದನು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋರು ಯಾರಪ್ಪ ಅಂತಂದರೆ 1ನೇ ಶತಕರ್ಣಿ. ಇವರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇದೇ ರೀತಿಯ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಎಂಬ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.